साक्षात् परब्रह्म तस्मै श्री गुरवे नमः। स्वस्ति तिलकम्। अब महंत स्वामी महाराज नरेंद्र मोदी साहब को चंदन और अक्षत से स्वस्ति तिलक करेंगे। हरिः ओम। स्वस्ति न इंद्रो वृद्धश्रवाः स्वस्ति नः पूषा विश्ववेदाः स्वस्ति नस्तारक्षो अरिष्टनेमिः स्वस्ति नो बृहस्पतिर्दधातु। कंकणबन्धनम्। हरिः ओम। जदा बध्नन्दाक्षायणा हिरण्यगुंशतानीका यसुमनस्य मानाः तन्म आबध्नामि शतशारदाया युग्माञ्जरदष्टिर्यथा सम्मा। अथ संकल्पः। अब परम पूज्य महंत स्वामी महाराज और माननीय प्रधानमंत्री श्री अपने दाएं हाथ में जल का चम्मच धारण करके इस मंदिर के लोकार्पण का संकल्प करेंगे। नमः परमात्मने श्री स्वामिनारायण परब्रह्म पुरुषोत्तमाय तत्सत्। अद्य ब्रह्मणो द्वितीये परार्धे श्री श्वेतवाराह कल्पे सप्तमे वैवस्वतमन्वन्तरे अष्टाविंशतितमे कलियुगे कलिप्रथमचरणे भूर्लोके संयुक्तारब अमीरात वर्षे ಪ್ರಧಾನಿ ನರೇಂದ್ರ ಮೋದಿ ಮಹಂತ ಸ್ವಾಮಿ ಮಹಾರಾಜ್ ಅವರ ಜೊತೆಗೆ ಸ್ವಾಮಿನಾರಾಯಣನ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸ್ವಾಮಿನಾರಾಯಣ ದೇವರನ್ನ ಶ್ರೀಕೃಷ್ಣನ ಮತ್ತೊಂದು ಅವತಾರ ಅಂತ ಬಾಪ್ಸ್ ಪಂಥ ಭಾವಿಸುತ್ತೆ. 1800ರಿಂದ ಈ ಪಂಥ ಸ್ವಾಮಿನಾರಾಯಣರನ್ನ ಪೂಜಿಸಿಕೊಂಡು ಬರ್ತಾ ಇದ್ದಾರೆ. 1800ರಲ್ಲಿ ಸ್ವಾಮಿ ರಾಮಾನಂದರಿಂದ ಈ ಪಂಥ ಆರಂಭ ಆಯಿತು. ಈ ಪಂಥದ ಸ್ವಾಮೀಜಿಗಳಿಗೆ ಅಂದ್ರೆ ರಾಮಾನಂದರಿಗೆ ಸಹಜಾನಂದ ಸ್ವಾಮಿ ಅಂತ ಅವರ ಗುರುಗಳು ಹೆಸರನ್ನ ಕೊಟ್ಟರು. ಇವರನ್ನ ಮುಂದೆ ಸ್ವಾಮಿ ನಾರಾಯಣ ಅಂತ ಪೂಜಿಸಿಕೊಂಡು ಇವತ್ತಿನವರೆಗೂ ಬರಲಾಗ್ತಾ ಇದೆ. ಶ್ರೀಕೃಷ್ಣನ ಮತ್ತೊಂದು ಅವತಾರ ಅಂತ ಈ ದೇವರನ್ನ ಭಾವಿಸಲಾಗುತ್ತೆ. ಜಗತ್ತಿನಾದ್ಯಂತ 3800ಕ್ಕೂ ಹೆಚ್ಚು ದೇವಾಲಯಗಳನ್ನ ಬಾಪ್ ಸಂಸ್ಥೆ ನಿರ್ಮಾಣ ಮಾಡಲಾಗಿದೆ. ಅಬುದಾಬಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಈ ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈಗ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಸ್ಥಾನದಲ್ಲಿ ಸ್ವಾಮಿನಾರಾಯಣ ದೇವರಿದೆ. ಮುಖ್ಯ ದೇವರು ಸ್ವಾಮಿನಾರಾಯಣ. ಇದರ ನಂತರ ರಾಧಾಕೃಷ್ಣ, ರಾಮ ಸೀತೆ, ಲಕ್ಷ್ಮಣ, ಹನುಮಾನ್, ಶಿವ ಪಾರ್ವತಿ, ಗಣೇಶ, ಕಾರ್ತಿಕೇಯ, ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ, ಜಗನ್ನಾಥ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. 27 ಎಕರೆ ಜಾಗದಲ್ಲಿ ದೇವಸ್ಥಾನದ ಕಾಂಪ್ಲೆಕ್ಸ್ ಇದೆ. ದೇವಸ್ಥಾನದ ಮೂಲ ಕಟ್ಟಡ 1 ಎಕರೆಯಷ್ಟು ವಿಸ್ತಾರವಾದಂತಹ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. 108 ಅಡಿ ಎತ್ತರದ ದೇವಸ್ಥಾನ ಇದು. 262 ಅಡಿ ಉದ್ದ ಇದ್ರೆ ಅಗಲ 180 ಅಡಿ ಇದೆ. ಅಷ್ಟು ದೊಡ್ಡದಾದಂತಹ ದೇವಸ್ಥಾನ ಇದು. 700 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ ಇದು. ನರೇಂದ್ರ ಮೋದಿ ಇವತ್ತು ಸ್ವಾಮಿನಾರಾಯಣ ದೇಗುಲದ ಉದ್ಘಾಟನೆಯನ್ನ ನೆರವೇರಿಸಿ ಈಗ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. अबू धाबी में विराजमान अक्षर पुरुषोत्तम महाराज की आरती में सम्मिलित होंगे। तो आइए वैश्विक आरती में हम सब सम्मिलित हुए। श्री स्वामिनारायण भगवान की जय।
ಸ್ವಾಮಿನಾರಾಯಣ ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆರತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬಾಪ್ಸ್ ಸಂಸ್ಥೆ ನಿರ್ಮಿಸಿರುವ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಭಾರತದಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನಗಳಲ್ಲಿ ಏಕಕಾಲಕ್ಕೆ ಆರತಿಯನ್ನು ಮಾಡಲಾಗ್ತಾ ಇದೆ. ಸ್ವಾಮಿ ನಾರಾಯಣರಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಅಬುದಾಬಿಯಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಂದ ಲೋಕಾರ್ಪಣೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಬಾಪ್ಸ್ ಸಂಸ್ಥೆಯ ಸಂತ ಮಹಂತ ಸ್ವಾಮಿ ಮಹಾರಾಜ್ ಅವರ ಜೊತೆ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿದ್ದಾರೆ. ಈಗಷ್ಟೇ ಲೋಕಾರ್ಪಣೆ ಕಾರ್ಯಕ್ರಮ ಮುಗಿಯಿತು. ಸ್ವಾಮಿನಾರಾಯಣರಿಗೆ ಪೂಜೆಯನ್ನು ಸಲ್ಲಿಸುತ್ತಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ, ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಹಿಂದೂಗಳು ಭಾಗಿಯಾಗಿದ್ದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ಈ ಬಾಪ್ಸ್ ಸಂಸ್ಥೆ ನಿರ್ಮಾಣ ಮಾಡಿರುವಂತಹ ದೇಗುಲದಲ್ಲೂ ಕೂಡ ಏಕಕಾಲಕ್ಕೆ ಮಂಗಳಾರತಿ ನಡೀತಾ ಇದೆ. ಅಬುದಾಬಿಯಲ್ಲಿ ನಿರ್ಮಾಣ ಆಗಿರುವಂತಹ ಮೊಟ್ಟ ಮೊದಲ ಹಿಂದೂ ದೇವಸ್ಥಾನ ಇದು. ಇಡೀ UAEನಲ್ಲಿ ಇದು ಸೇರಿದಂತೆ 3 ದೇವಸ್ಥಾನಗಳಿದ್ದಾವೆ. ದುಬೈನಲ್ಲಿ 2 ಹಿಂದೂ ದೇಗುಲಗಳಿದ್ದಾವೆ, ಚಿಕ್ಕ ಪುಟ್ಟ ದೇವಸ್ಥಾನಗಳವು. ಇದು ಅರಬ್ ರಾಷ್ಟ್ರದಲ್ಲಿ ನಿರ್ಮಾಣವಾಗಿರುವಂತಹ ಅತಿ ದೊಡ್ಡ ದೇವಸ್ಥಾನ. 27 ಎಕರೆಯಷ್ಟು ವಿಶಾಲ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಸ್ವಾಮಿನಾರಾಯಣರ ಜೊತೆಗೆ ರಾಮ, ಸೀತೆ, ಲಕ್ಷ್ಮಣ, ಶಿವ, ಪಾರ್ವತಿ, ಪದ್ಮಾವತಿ, ವೆಂಕಟೇಶ್ವರ ಸ್ವಾಮಿ, ಹನುಮಾನ್, ಅಯ್ಯಪ್ಪ ಸ್ವಾಮಿ ಸೇರಿದಂತೆ ಹಲವು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಸ್ಥಾನದ ಲೋಕಾರ್ಪಣೆಯನ್ನು ಮುಗಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಸ್ವಾಮಿನಾರಾಯಣರಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ. ಈ ಆರತಿಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಹಲವು ಬಾಪ್ಸ್ ದೇವಸ್ಥಾನಗಳು ಕೂಡ ಏಕಕಾಲಕ್ಕೆ ಮಹಾಮಂಗಳಾರತಿಯನ್ನು ಜಗತ್ತಿನ 1200 ದೇವಾಲಯಗಳಲ್ಲಿ ಮಾಡಲಾಗ್ತಾ ಇದೆ. ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಭಾರತದಾದ್ಯಂತ ರಾಮ ಮಂದಿರಗಳಲ್ಲಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಏಕಕಾಲಕ್ಕೆ ವಿಶೇಷ ಪೂಜೆಗಳನ್ನು ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಇವತ್ತು ಈ ದೇಗುಲ ಅಬುದಾಬಿಯಲ್ಲಿ ಲೋಕಾರ್ಪಣೆಯಾಗ್ತಾ ಇದೆ. ಜಗತ್ತಿನ 1200ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಏಕಕಾಲಕ್ಕೆ ಮಹಾಮಂಗಳಾರತಿಯನ್ನು ಮಾಡಿ ಈ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಸಾಕಾರ ಮಾಡಲಾಗ್ತಾ ಇದೆ. श्री गुणातीतानंद स्वामी महाराज की जय। श्री भगत जी महाराज की जय। श्री शास्त्री जी महाराज की जय। श्री योगी जी महाराज की जय। श्री प्रमुख स्वामी महाराज की जय। श्री महंत स्वामी महाराज की जय। अथ मंत्र पुष्पांजलि। अब हाथ की अंजलि में हम पुष्प 27 ಎಕರೆ ವಿಶಾಲವಾದಂತಹ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಭವ್ಯ ಹಿಂದೂ ದೇವಸ್ಥಾನದ ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಅಹಮದಾಬಾದ್ನ ಬಾಪ್ಸ್ ಸಂಸ್ಥೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದೆ. ಬೋಚ ಸನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ಸ್ವಾಮಿನಾರಾಯಣ ದೇವರನ್ನ ಶ್ರೀಕೃಷ್ಣನ ಮತ್ತೊಂದು ರೂಪ, ಮತ್ತೊಂದು ಅವತಾರ ಅಂತ ಈ ಪಂಥ ಭಾವಿಸುತ್ತೆ. ಜಗತ್ತಿನಾದ್ಯಂತ 3850 ದೇವಸ್ಥಾನಗಳನ್ನ ಈ ಬಾಪ್ಸ್ ಸಂಸ್ಥೆ ನಿರ್ಮಾಣ ಮಾಡಿದೆ, ನಿರ್ವಹಣೆಯನ್ನ ಮಾಡ್ತಾ ಇದೆ. ಈಗ ಅಬುದಾಬಿಯಲ್ಲಿ ಇಸ್ಲಾಮಿಕ್ ದೇಶ UAEನಲ್ಲಿ ಭವ್ಯವಾದಂತಹ ಹಿಂದೂ ದೇವಸ್ಥಾನವನ್ನ ಈ ಸಂಸ್ಥೆ ನಿರ್ಮಾಣ ಮಾಡಿದೆ. ಅದರ ಲೋಕಾರ್ಪಣೆಯ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿದೆ. ಸಾವಿರಾರು
प्रधानमंत्री ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಅಬುದಾಬಿಯಲ್ಲಿರುವಂತಹ ಸಾವಿರಾರು ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. पुष्पों को लेकर ಭಾರತದಿಂದ ಹಲವು ಸೆಲೆಬ್ರಿಟಿಗಳು, ನಟ ನಟಿಯರು ಈ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. अक्षर पुरुषोत्तम महाराज के समक्ष पधार रहे हैं. ಈ ಕಾರ್ಯಕ್ರಮದ ಲೋಕಾರ್ಪಣೆಯ ಸಂದರ್ಭದಲ್ಲೇ ಜಗತ್ತಿನ 1200 ದೇವಸ್ಥಾನಗಳಲ್ಲಿ के समक्ष रखकर ಒಂದೇ ಬಾರಿಗೆ ಇಲ್ಲಿ ಆರತಿ ಆರಂಭವಾದ ನಂತರ ಜಗತ್ತಿನ 1200 ದೇಶಗಳಲ್ಲಿ ಏಕಕಾಲಕ್ಕೆ ಆರತಿ ನಡೆದಿದೆ. ಸ್ವಾಮಿನಾರಾಯಣ ದೇವರಿಗೆ ಪ್ರಧಾನಿ ನರೇಂದ್ರ ಮೋದಿ ನಮಿಸಿದ್ರು, ಆರತಿಯನ್ನ ಮಾಡಿದ್ದಾರೆ. माननीय प्रधानमंत्री श्री आज वसंत पंचमी के शुभ दिन पर अक्षर पुरुषोत्तम महाराज के चरणों में अपनी पुष्पांजलि समर्पित करके भक्ति अर्घ्य अर्पण कर रहे हैं. ओम श्री स्वामिनारायणाय नमः. अक्षर पुरुषोत्तमाय नमः. पुष्पांजलिं समर्पयामि. अब महंत स्वामी महाराज अक्षर पुरुषोत्तम महाराज के चरणों में पुष्पांजलि समर्पित करने के बाद ಅಬುದಾಬಿಯಲ್ಲಿ ನಿರ್ಮಿಸಲಾಗಿರುವಂತಹ ಸ್ವಾಮಿನಾರಾಯಣ ದೇಗುಲದ ಲೋಕಾರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 27 ಎಕರೆ ವಿಸ್ತಾರವಾದಂತಹ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಈ ಭವ್ಯ ದೇವಸ್ಥಾನವನ್ನ ಲೋಕಾರ್ಪಣೆ ಮಾಡಿದ್ದಾರೆ. 700 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ. 2019ರಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಯಿತು, ಇವತ್ತು ಲೋಕಾರ್ಪಣೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.